ಆರ್.ಬಿ. ತಿಮ್ಮಾಪುರ್ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು. ಮಾದರ್ ಮಹಾಸಭಾ ಹಾಗೂ ಮಾದಿಗ ಮಹಾಸಂಘಟನೆಗಳ ಒಕ್ಕೂಟದಿಂದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಅವರಿಗೆ ವಕೀಲರು, ಪರಿಶಿಷ್ಟ ಜಾತಿ ಮುಖಂಡರಾದ ಶ್ರೀ ರಾಜು ಮನ್ನಿಕೇರಿ ಅವರಿಂದ ಆಗ್ರಹ. ಇವತ್ತು ಕರ್ನಾಟಕ ರಾಜ್ಯ ಮಾದಿಗ ಮಹಾಸಭಾ ವತಿಯಿಂದ ನಾವು ಇವತ್ತು ಏನು ವಿನಂತಿ ಮಾಡ್ಕೊತೀವಿ ಅಂತ ಹೇಳಿದ್ರೆ, ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ನಾ ಏನು ವಿನಂತಿ ಮಾಡ್ತೀನಿ ಅಂತ ಹೇಳಿದ್ರೆ, ಇವತ್ತು ಈಗಾಗಲೇ ಉತ್ತರ ಕರ್ನಾಟಕ ಭಾಗದಲ್ಲಿ ಆರ್.ಬಿ. ತಿಮ್ಮಾಪುರ್ ಅವರು ಪ್ರಶ್ನಾತೀತ ನಾಯಕ ಮತ್ತು ಯಾವಾಗಲೂ ಅವರು ಅಹಿಂದ ಪರವಾಗಿ ಎಲ್ಲ ಸಮುದಾಯದೊಂದಿಗೆ ಪ್ರೀತಿ ವಿಶ್ವಾಸದಿಂದ ಭಾಳ ಅನ್ಯೋನ್ಯವಾಗಿ ಬರುವಂಥ ನಾಯಕರು. ಅದಕ್ಕೆ ಅವರು ಏನು ನಿರಂತರವಾಗಿ ಶೋಷಿತರ ಪರವಾಗಿ, ದೀನ ದಲಿತರ ಪರವಾಗಿ ತಮ್ಮ ಸೇವೆಯನ್ನು 50 ವರ್ಷಗಳ ಕಾಲ ಮಾಡ್ಕೊಂಡ್ಬಂದಿದ್ದಾರೆ. ಮತ್ತು ಅವರು ಸಚಿವ ಅವಕಾಶ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು ಮತ್ತು ಏನು ಆಡಳಿತಾತ್ಮಕ ವಿಷಯದಲ್ಲಾಗಿರ್ಬೋದು ತಮ್ಮ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ನಾವು ಬಹುಸಂಖ್ಯಾತರಾಗಿರುವಂಥ ಮಾದಿಗರು ಉತ್ತರ ಕರ್ನಾಟಕದಿಂದ ನಾವು ಆರ್.ಬಿ. ತಿಮ್ಮಾಪುರ್ ಅವರು ಒಬ್ಬರೇ ಶಾಸಕರಾಗಿರೋದ್ರಿಂದ ಸಾಮಾಜಿಕ ನ್ಯಾಯವನ್ನು ಕೇಳ್ತಾ ಇದ್ವಿ. ಸಾಮಾಜಿಕ ನ್ಯಾಯದ ಕೆಳಗಡೆಯಲ್ಲಿ ಆರ್.ಬಿ. ತಿಮ್ಮಾಪುರ್ ಅವ್ರನ್ನ ಸಚಿವರನ್ನಾಗಿ ಆಯ್ಕೆ ಮಾಡಬೇಕು ಮತ್ತು ಅವಕಾಶ ಉಪಮುಖ್ಯಮಂತ್ರಿ ಅವಕಾಶ ಇತ್ತು, ಅದನ್ನು ಕೂಡ ಕೊಡಬೇಕು ಅನ್ನೋಂಥ ಮಾತನ್ನು ಇವತ್ತು ನಾ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ನಾ ಏನು ವಿನಂತಿ ಪೂರ್ವಕವಾಗಿ ಮಾದಿಗ ಸಮಾಜ ಸಚಿವ ಸ್ಥಾನ ಕೊಡಲೇಬೇಕನ್ನುವಂಥ ನಾವು ಇವತ್ತು ಘೋಷಣೆಯನ್ನು ಕೂಗ್ತಾ ಇದ್ದೀವಿ. ಅದಕ್ಕೆ ದಯಮಾಡಿ ಬರುವಂಥ ದಿನಮಾನದಲ್ಲಿ ವೋಟ್ ಬ್ಯಾಂಕ್, ನಮ್ಮ ಏನು ಅಹಿಂದ ವೋಟ್ ಬ್ಯಾಂಕ್ ಒಳಗೆ ಆರ್.ಬಿ. ತಿಮ್ಮಾಪುರ್ ಅವರ ಪಾತ್ರ ಬಹುಮುಖ್ಯ ಇದೆ. ಅದಕ್ಕೆ ಆರ್.ಬಿ. ತಿಮ್ಮಾಪುರ್ಗೆ ಸಚಿವರನ್ನಾಗಿ ಆಯ್ಕೆ ಮಾಡಬೇಕು, ಅವ್ರಿಗೆ ಅವಕಾಶ ಮಾಡಿಕೊಡ್ರಿ ಅಂತ ಕೆಪಿಸಿಸಿ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ನಾವು ವಿನಂತಿ ಮಾಡ್ಕೊಂಡ್ವಿ. ಬೆಂಗಳೂರಲ್ಲಿ ಕೆಪಿಸಿಸಿ CWC ಮೆಂಬರ್ ಅವ್ರಿಗೆ ವಿನಂತಿ ಮಾಡ್ಕೊಂಡ್ವಿ. ನಾನೇ ಏನಂತೇಳಿ, ಉಪಚುನಾವಣೆಯಲ್ಲಿ ನಮ್ಮ ಆರ್.ಬಿ. ತಿಮ್ಮಾಪುರ್ ಅವರ ಆರೋಗ್ಯನ ಕೆಟ್ಟು ಹೋಗಿತ್ತು, ಅವ್ರ ಆರೋಗ್ಯನೇ ಸರಿ ಇರಲಿಲ್ಲ. ಆದ್ರೂ ಕೂಡ ತಿಮ್ಮಾಪುರ್ ಸಾಹೇಬ್ರು ನಮ್ಮ ಪಕ್ಷ ಮೊದಲ, ನಮ್ಮ ಪಕ್ಷನ ಮನೆಯ ಪಕ್ಷನ ನನ್ನ ಆಸ್ತಿ ಅಂತ ಹೇಳಿ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಹಗಲು ರಾತ್ರಿ ಅಂದ ಹಳ್ಳಿ ಅಡ್ಡಾಡಿ ಕೇಸಿ ಎಲ್ಲ ಸಮುದಾಯದವ್ರು ಕೈಕಾಲು ಬಿದ್ದ ಕೇಸಿ ಅವ್ರು ಏನ್ ಮಾಡಿದ್ರು, ಉಪಚುನಾವಣೆಯಲ್ಲಿ ಗೆಲುವಿನಲ್ಲಿ ಪ್ರಮುಖ ಪಾತ್ರ ಆರ್.ಬಿ. ತಿಮ್ಮಾಪುರ್ ಅವ್ರದೈತಿ. ಅದಕ್ಕೆ ಫಸ್ಟ್ ಅವರಿಗೆ ಪ್ರಾಶಸ್ತ್ಯ ಅವಕಾಶ ಕೊಡಬೇಕು. ಈ ಗೆಲುವಿನಲ್ಲಿ ಆರ್.ಬಿ. ತಿಮ್ಮಾಪುರ್ ಅವ್ರ ಪಾತ್ರ ಬಹು ಮುಖ್ಯ ಐತಿ. ಅದಕ್ಕೆ ಈ ಎಲ್ಲ ಅಂಶಗಳನ್ನು ನೋಡಿದಾಗ ತಿಮ್ಮಾಪುರ್ ಅವ್ರಿಗೆ ಕೊಡೋದ್ರಿಂದ ಎಲ್ಲಾ ಸಮಾಜದವ್ರಿಗೆ ಅವಕಾಶ ಕೊಟ್ಟಂಗಾಗುತ್ತೆ. ನಮ್ಮ ಸಮಾಜಕ್ಕೂ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾರೂ ಇಲ್ಲ, ನಮಗೆ ಅವಕಾಶ ಕೊಡ್ರಿ ಅಂತೇಳಿ ಇವತ್ತು ನಮ್ಮ ಎಲ್ಲ ಪತ್ರಕರ್ತ ಬಂಧುಗಳ ಮುಖಾಂತರ ನಾವು ವಿನಂತಿ ಮಾಡ್ಕೊತೀನಿ. ಅದಕ್ಕೆ ಇವತ್ತು ಏನು ಇನ್ನೂ ಕೆಲ ವಿಷಯಗಳನ್ನ 25ರ ನಂತರ ಒಂದು ಪೂರ್ವ ಸಭೆಯನ್ನು ಮಾಡಿ ಒಂದು ಹೋರಾಟನೂ ಕೂಡ ಹಾಕೋತಾ ಇದ್ದೀವಿ. ಅದಾದ ನಂತರ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ಸತ್ಕಾರ ಸಮಾರಂಭ ಮತ್ತು ಹಿರಿಯರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಎಲ್ಲ ಈ ಪತ್ರಕರ್ತರು ತಮ್ಮ ಮುಖಾಂತರ ಈ ಹೆಚ್ಚಿನ ವಿಷಯಗಳನ್ನ ತಾವು ಪ್ರಸ್ತಾಪಿಸಬೇಕು. ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಿಸುವಲ್ಲಿ ತಮ್ಮ ಪಾತ್ರ ಬಹುಮುಖ್ಯ.